ಭಾವನಾ ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ಲಂತೆ. ಬಂದಿದ್ರು, ಜೊತೆಗೆ ನಿಮ್ಮ ಗಂಡನೂ ಬಂದಿದ್ರು. ಸಿದ್ದು ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳಕ್ಕೆ. ನೋಡಿ ರವಿ ಅವರೇ, ಆ ಭಾವನಾ ಅದೇನೇ ಪಿತೂರಿ ಮಾಡಿದ್ರು ಅದನ್ನ ಸಪೋರ್ಟ್ ಮಾಡಕ್ಕೆ ಅಂತ ನನ್ನ ಪೆದ್ದ ಗಂಡ ಯಾವಾಗಲೂ ಅವಳ ಜೊತೆ ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನೀವೇನು ಕೇರ್ ಮಾಡೋದಕ್ಕೆ ಹೋಗ್ಬಿಡಿ. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ನಾವೇನೋ ನಡುತ್ತಾ ಇದ್ದೀವಿ ಅಂತ ಅವ್ರಿಗೆ ಅನುಮಾನ ಬಂದಿದೆ ಅಂತ ಅನ್ನಿಸ್ತಿದೆ. ನಾನೊಬ್ಬನೇ ಇದ್ದಿದ್ದಕ್ಕಾಯ್ತು. ಸೌಪರ್ಣಿಕೆ ಏನಾದ್ರು ಇದ್ದಿದ್ರೆ ಆ ಭಾವನಾ, ಡ್ರಾಮಾ, ಇಮೋಷನ್ಗೆ ಮೈಂಡ್ ಚೇಂಜ್ ಮಾಡಿ ಕೇಸ್ ವಾಪಸ್ ತಗೋತಿದ್ಲು ಅಂತ ಅನಿಸ್ತಿತ್ತು. ನೋಡಿ, ಸೌಪಿ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು. ನೀವು ಅವಳಿಗದು ಏನು ಕತೆ ಹೇಳ್ಕೊಂಬಂದಿದ್ದೀರೋ ಅದನ್ನೇ ಇನ್ನೊಂದಷ್ಟು ದಿನ ಕಂಟಿನ್ಯೂ ಮಾಡಿ. ಅವಳನ್ನ ಎಮೋಷ್ನಲಿ ಹೋಲ್ಡ್ ಮಾಡಿಟ್ಕೊಳ್ಳಿ. ಕನಸಲ್ಲಿ ಪದೇ ಪದೇ ಅವ್ರು ಬರ್ತಾ ಇದ್ರು ಅಂತ ಅವಳಿಗೆ ಪದೇ ಪದೇ ನೀವು ಹೇಳ್ತಾ ಇರಿ. ಅದನ್ನು ಕೇಳಿ ಕೇಳಿ ಅವಳಿಗೆ ಸಿದ್ದು ಮೇಲೆ ಇನ್ನೂ ಕೋಪ ಬರಬೇಕು, ದ್ವೇಷ ಬರಬೇಕು. ಯಾವುದೇ ಕಾರಣಕ್ಕೂ ಕೇಸ್ನ ವಾಪಸ್ ತಗೋಬೇಕು ಅನ್ನೋಂಥ ಥಾಟ್ ಪ್ರೊಸೆಸ್ಸೇ ಅವಳ ಮೈಂಡಲ್ಲಿ ಬರಬಾರ್ದು. ಅವನು ಅಲ್ಲೇ ಇದ್ದು ಕೊಳೆಯೋ ಹಾಗಾಗಬೇಕು. ಸರಿ ನೀಲು ಅವರೇ, ನಿಮಗೆ ಆ ಸಿದ್ದು ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ನೋಡಿ ರವಿಶಂಕರ್, ಈ ಕೇಸಲ್ಲಿ ನಿಮ್ಗೆ ಏನೇನು ಸಾಕ್ಷಿಗಳು ಬೇಕೋ ಅಥವಾ ನಿಮ್ಗೆ ಏನೇ ಸಪೋರ್ಟ್ ಬೇಕೋ ನಾನು ಮಾಡಿದ್ದೀನಿ ಅಲ್ವಾ? ಅಂದಮೇಲೆ ಈಗ ನನಗೇನು ಬೇಕೋ ಅದನ್ನು ನೀವು ಮಾಡಬೇಕು. ಅದು ಬಿಟ್ಟು ಈ ಥರ ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ಆ ಅರ್ಹತೆ ನಿಮಗಿಲ್ಲ. ಓಕೆ, ಈ ಕೇಸ್ ಬಗ್ಗೆ ನೀಲು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತಗೋತಿದ್ದಾಳೆ? ಅಷ್ಟೊಂದು ಏನು ದ್ವೇಷ ಸಿದ್ದು ಮೇಲೆ? ಏನೋ ಮಾಡೋಕ್ಕೆ ಹೋಗಿ ಈ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟನಲ್ಲ. ಇವನು ದುಡ್ಡು ಇಸ್ಕೊಂಡ ಮೇಲೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಮತ್ತೇನಾದರೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನ? ಅಥವಾ ಎವಿಡೆನ್ಸ್ನ ಪೊಲೀಸ್ನವ್ರು ಕೊಟ್ಬಿಟ್ರೆ ಏನು ಮಾಡಲಿ? ಮೊದಲು ಅವನಿಗೆ ವಿಷಯ ಹೇಳ್ಬಿಡೋಣ. ಸತ್ಯ ಹಿಂಗಾಗ್ತಾ ಇದೆ. ಫೋನ್ ಸ್ವಿಚ್ ಆನ್ ಮಾಡ್ತಿದ್ದಂಗೆ ಫೋನ್ ಮಾಡ್ತಿದ್ದಾನೆ. ಅವತ್ತು ನನಗೆ ಜ್ವರ ಬಂದಿದ್ದಲ್ಲ, ಇವತ್ತು ಇವನಿಗೆ ಜ್ವರ ಬರುತ್ತೆ. ಜೀವ ಬಾಯಿ ಬಂದ್ಬಿಟ್ಟಿರುತ್ತೆ ಪಾಪ. ಹಲೋ, ದುಡ್ಡು ಇಸ್ಕೊಂಡಿರ್ತಾರ, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಹೇಗ್ರಿ? ನೀವು ಕೊಟ್ಟಿರೋ ದುಡ್ಡು ಸರಿಯಾಗಿದೆಯೋ ಇಲ್ವೋ ಅಂತ ಲೆಕ್ಕ ಮಾಡಬೇಕಲ್ವಾ? ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಎಲ್ಲ ಕರೆಕ್ಟಾಗಿದೆ ನೋಡಿ, ನಾನು ಕೊಟ್ಟ ಮಾತಕ್ಕೆ ತಪ್ಪೋನಲ್ಲ. ನಾನು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀನಿ ತಾನೆ. ಈಗ ನೀವು ಅಷ್ಟೇ, ದುಡ್ಡು ಇಸ್ಕೊಂಡಿದ್ದೀರಾ, ಎವಿಡೆನ್ಸ್ ಎಲ್ಲಿದೆ ಅಂತ ಹೇಳಿ ನನಗದನ್ನು ಕೊಟ್ಬಿಡಿ. ನನಗೆ ಅರ್ಥ ಆಗುತ್ತೆ ನೀವು ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ನೀವು ಮತ್ತೆ ಅದೇ ಪಾರ್ಕಿಗೆ ಹೋಗಿ. ಮತ್ತೆ ಪಾರ್ಕ್ ಹತ್ರನಾ? ಹೇಗೆ? ಹೋಗಿ ಸರ್, ನಿಮಗೆ ಬೇಕಾಗಿರೋ ಸಾಕ್ಷಿ ಅಲ್ಲೇ ಇದೆ, ನಾನು ಹೇಳ್ತೀನಿ. ಫೈನ್, ನಾನು ಪಾರ್ಕ್ ಹತ್ರ ಹೋಗ್ತೀನಿ. ನೀ ಹಾಗೆ ಲೈನಲ್ಲಿ. ನಾನು ಪಾರ್ಕ್ ಹತ್ರ ಬಂದಿದ್ದೀನಿ. ನಿಮ್ಮ ಎಡಭಾಗದಲ್ಲಿ 4ನೇ ಬೆಂಚ್ ಹತ್ರ ಬನ್ನಿ. 4ನೇ ಬೆಂಚಾ? ಓಕೆ. ನಾನಿಲ್ಲಿ 4ನೇ ಬೆಂಚ್ ಹತ್ರ ಬಂದಿದ್ದೀನಿ. ಆ ಬೆಂಚ್ ಕೆಳಗಡೆ ಒಂದು ಎನ್ವಲಪ್ ಇದೆ, ಅದನ್ನು ಎತ್ಕೊಳ್ಳಿ. ಅದ್ರ ಒಳಗಡೆ ನಿಮ್ಗೆ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಇದೆ. ಬೆಂಚ್ ಕೆಳಗ? ಒಂದೇ ಒಂದು ಮೆಮರಿ ಕಾರ್ಡ್ ಇದೆಯಲ್ಲ ಸರ್. ಆಗ ನೀವು ಡಸ್ಟ್ಬಿನ್ನಲ್ಲಿ ಬ್ಯಾಗ್ ಇಟ್ರಲ್ಲ,
ಅದೇ ಡಸ್ಟ್ಬಿನ್ ಹತ್ರ ಬನ್ನಿ. ಡಸ್ಟ್ಬಿನ್ ಹತ್ರನಾ? ಸರಿ. ಡಸ್ಟ್ಬಿನ್ ಹತ್ರ ಬಂದಿದ್ದೀನಿ. ಆ ಡಸ್ಟ್ಬಿನ್ನಲ್ಲೇ ಇನ್ನೊಂದು ಎನ್ವಲಪ್ ಇದೆ, ಅದನ್ನು ತಗೊಳ್ಳಿ. ಇದೊಂದು ಪೆನ್ ಡ್ರೈವ್. ನೋಡ್ರಿ, ನನ್ನ ಹತ್ರ ಇರೋದು 2 ಕಾಪಿ, ಇನ್ನು ಏನೂ ಇಲ್ಲ. ಅದನ್ನು ತಗೊಂಡು ಹೊರಡಿ. ಮತ್ತೆ ನಾನು ಯಾರು ಏನು ಅಂತ ಹುಡ್ಕೋ ಪ್ರಯತ್ನ ಮಾಡಿಬಿಡಿ. ಓಕೆ, ಇದು ಇವತ್ತಿಗೆ ಇಲ್ಲಿಗೆ ಕೊನೆ ಆಗಬೇಕು. ನೀವು ಅಷ್ಟೇ. ಮತ್ತೆ ನನಗೆ ದುಡ್ಡಿನ ಆಸೆಗೋಸ್ಕರ ಫೋನ್ ಮಾಡೋ ಕೆಲಸ ಮಾಡಬೇಡಿ. ಈ ವಿಷಯ ಇಲ್ಲಿಗೆ ಮುಗಿಸಿದ್ರೆ ಒಳ್ಳೆಯದು. ಕತೆ ಮುಗಿದು ಅಂದ್ಕೊಳ್ಳೋಣ. ಆಯಿತು ಸರ್, ಓಕೆ. ಈ ವಾಯ್ಸು, ಮಾತಾಡೋ ಧಾಟಿ ಎಲ್ಲೋ ಕೇಳ್ದಾಗಿದೆಯಲ್ಲ, ಯಾರಿರ್ಬೋದು? ಛೇ, ಗೊತ್ತಾಗ್ತಾ ಇಲ್ಲ.